ಗೈಸ್ ಇವಾಗ ಈ ಲೈನ್ನ ಹೊಲ ಹೊಡಿಬೇಕು. ಎಷ್ಟು ದಿನ ಹೊಡೆದಿಲ್ಲ ಹಂಗೆ ಬಿಟ್ಟಿದ್ವಿ. ಈ ಲೈನ್ನ ಇಲ್ಲಿಂದ ಇಲ್ಲಿ ಐತಲ್ಲಿತ್ತು, ಅದಕ್ಕೆ ಇಲ್ಲಿ ಡ್ರಿಪ್ ಹಳ್ಳಿನಿ ಈ ಥರ ಈ ಲೈನಿಗೆ ಒಂದು. ಇವಾಗೆಲ್ಲ ಹೊಲ ಹೊಡೆದೆಲ್ಲ ಸ್ವಚ್ಛ ಮಾಡಿವಲ್ರಿ. ಹೊಲದ ತುಂಬ ಇದು ಸೆಣಬು ಹಾಕೋದು ಇಲ್ಲೇ ಐತೆ ನೋಡ್ರಿ, ಸೆಣಬಿನ ಬೀಜ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವೀಡಿಯೋಗೆ. ಇವತ್ತು ಏನು ಮಾಡಕ್ಕೆ ಬಂದೀವಪ್ಪ ಅಂದ್ರೆ ನಮ್ಮ ತೋಟದಾಗೆ ನಮ್ಮದು ಮಹೇಂದ್ರ 575 ಟ್ಯಾಕ್ಟ್ರಿಗೆ ಗೋರ್ಮಣಿ ಹಾಕೊಂಡು ಮಣ್ಣು ಅಲ್ಡಕ್ಕೆ ಬಂದೀವಿ. ಆಲ್ರೆಡಿ ಮಣ್ಣು ಅಲ್ಡೋದನ್ನ ಓದ್ಸಲ ಅಲ್ಡಿದ್ವಿ. ಇವಾಗ ನಿನ್ನೆ ಹೊಲ ಹೊಡೆದ್ವಲ್ಲ, ಇಲ್ಲೊಂದು ಸ್ವಲ್ಪ ಮತ್ತೆ ತೆಗ್ದಂಗಿದೆ ಮುಂದೆ. ಅದಕ್ಕೋಸ್ಕರ ಮತ್ತೆ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಬಿಡ್ತಾಯಿದ್ವಿ. ಇವಾಗ ಅದನ್ನು ಕೆಲಸ ಮಾಡೋಕ್ಕಂತ ಬಂದೀವಿ. ನಾವು ಅಪ್ಪಾಜಿ ಗೋರ್ಮಣಿ ಆಲ್ರೆಡಿ ಹಾಕಂದಲ್ಲಿ ಮಣ್ಣು ಎಳಿಸ್ತಿದ್ದಾರೆ. ಹಂಗೆ ಒಂದೊಂದು ಕಲ್ಲು ಎದ್ದೇಳ್ತಿದ್ದವು. ಇದು ಕೆರೆ ಮಣ್ಣು ಏರಿದ್ರಿಂದ ಇದ್ರ ಕಲ್ಲು ಇರ್ತಾವಲ್ಲ, ಇವನು ತೆಗೆದು ಹೊರಗೆ ಆರಸಾರ್ಸ್ ಹಾಕ್ತಿದ್ದೀನಿ ನಾನು. ಬರ್ರಿ ಯಾವ ಥರ ಮಣ್ಣು ಎಳಿಸ್ತಾರಂತ ತೋರಿಸ್ತೀನಿ ವಿಡಿಯೋದಾಗ. ನೋಡ್ರಿ, ಕಲ್ಲಲ್ಲಿ ಆರಸಾರ್ಸ್ ಇಲ್ಲಿ ಹಾಕಿವಿ ಈ ಥರ. ಆಲ್ರೆಡಿ ಮಾರ್ಸ್ ಹಾಕಿ ಕಲ್ಲೆಲ್ಲ ಹೊರಗೆ ಹಾಕಿವಿ. ಇವಾಗ ನೋಡ್ರಿ ಬರ್ತೈತೆ ನಾವು ಅಪ್ಪಾಜಿ. ಭಾಳ ಏನಿಲ್ಲ, ಒಂದು ಲೈನೇ ಒಂದು ಎರಡು ಸಲ ಹೋದರೆ ಸಾಕು. ಲೈಟಾಗಿ ಅಷ್ಟೇ, ಅಲ್ಲ ಒಂದು ಸ್ವಲ್ಪ ತೆಗ್ಗಾಗಿದ್ದಾವೆ ಮುಂದೆ. ಯಾವ ಲೈನ್ ತೆಗ್ಗಾಗೆ ಅದಕ್ಕೆ ಅಷ್ಟೇ ಮಣ್ಣು ಆಡಾಕತ್ತೀವಿ. ಇಲ್ಲಿ ಆಲ್ರೆಡಿ ಎಳ್ದಾರೆ. ನನಗೆ ಚೌಕಾಸಿ ಗೈಸ್ ಇವಾಗ ಈ ಲೈನ್ನ ಹೊಲ ಹೊಡಿಬೇಕು. ಎಷ್ಟು ದಿನ ಹೊಡೆದಿಲ್ಲ ಹಂಗೆ ಬಿಟ್ಟಿದ್ವಿ. ಈ ಲೈನ್ನ ಇಲ್ಲಿಂದ ಇಲ್ಲಿ ಐತಲ್ಲ ಈ ಲೈನ. ಇವಾಗ ಹೊಡೆದು ಬೆಳಗ್ಗೆ ಎಲ್ಲ ಮಣ್ಣು ಹಲ್ಡೇವಿ. ನಮ್ಮ ಮಹೇಂದ್ರ ಟ್ಯಾಕ್ಟ್ರಿ ದೊಡ್ಡ ಟ್ಯಾಕ್ಟ್ರಿ ತಗೊಂಬಂದು ಇವಾಗ ಸಣ್ಣ ಟ್ಯಾಕ್ಟ್ರಿ ರೋಡ್ ಹೊಡ್ಯಾಕತ್ತೀವಿ. ಇದ್ರಾಗ ಆಲ್ರೆಡಿ ಸೆಣಬು ಹಾಕಿದ್ವಿ, ಸೆಣಬನ್ನ ಕೆಡ್ಸೇವಿ. ಮತ್ತು ಇನ್ನೊಂದು ಸೆಣಬನ್ನೇ ಹೋಗಕತ್ತೀವಿ. ನಾನು ಅದು ಮಿಸ್ ಆಗಿ ನಿನ್ನೆ ವೀಡಿಯೋದಲ್ಲಿ ರೂಢ ಹೊಡ್ಯಾಬೇಕಾರೆ ಇದು ಕುದುರೆ ಮೆಂತೆ ಅಂತ ಹೇಳಿದ್ದೆ. ಅದ್ರ ಹಿಂದಿನ ಸಲ ಕುದುರೆ ಮೆಂತೆ ಹಾಕಿದ್ವಿ, ಈ ಸಲ ಸೆಣಬು ಹಾಕಿವಿ. ಸೆಣಬು ಹಾಕಿ ಇವಾಗ ಆಲ್ರೆಡಿ ಕೆಡಿಸಿ ಹೊಲ ಹೊಡೆದು ಮತ್ತು ಇವತ್ತು ಇನ್ನೊಮ್ಮೆ ಸೆಣಬು ಹಾಕಕ್ಕೆ ರೆಡಿ ಮಾಡಕತ್ತೀವಿ. ಈ ಡ್ರಿಪ್ ಪೈಪ್ ಇಷ್ಟು ದಿನ ತೆಗೆದಿಲ್ಲ ಏನೆಲ್ಲ, ಫುಲ್ ಕಸ ಬೆಳೆದು ಬಿಟ್ಟೈತಿ. ಇವಾಗ ತೆಗೆದ್ಲೇ ಹರಿದನ್ನೇ ಹಿಡಕತ್ತಿ. ಈಗ ಇಲ್ಲಿ ಈ ಥರ ಕಸ ಐತಲ್ಲ ಹೊಲ ಹೊಡೆದಿಂದ ಆದ್ಮೇಲೆ ಇಲ್ಲಿ ಯಾವ ಥರ ಆಕತ್ತಂತ ತೋರಿಸ್ತಂತಡ್ರಿ, ನೋಡಂತ್ರಿ. ನೋಡ್ರಿ ಡ್ರಿಪ್ಪು ಒಂದು ಕೈಯಾಗ ಕೆಲಸ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಮಾಡಿದ ತೋರಿಸ್ತಂತಡ್ರಿ. ಕಸ ಫುಲ್ ಕ್ಲೀನಾಗಿ ನಿಮಗೈತೆ ನೋಡ್ರಿ. ಹಾಂ ಹೋಗ್ಲಿ ಹೋಗ್ಲಿ ಫುಲ್ ನೋಡ್ರಿ ಈ ಥರ ಫುಲ್ ಕಸ ಬೆಳೆದಿಲ್ಲ. ಹೊಲ ಹೊಡಿಲಿಲ್ಲಂಗೆ ಭಾಳ ದಿನ ಆಗೈತಿ. ಇದು ಗೊಬ್ಬರ ಇವಾಗ ಹೆಂಗೆ ಸ್ವಚ್ಛಗೈತಿ ಮುಗೀತು. ಅದಕ್ಕೆ ಇಲ್ಲಿ ಡ್ರಿಪ್ ಹಳ್ಳಿನಿ ಈ ಥರ ಈ ಲೈನಿಗೆ ಒಂದು, ಆಮೇಲೆ ಈ ಲೈನಿಗೆ ಒಂದು ಹಳ್ಬೇಕು. ಇಲ್ಲೇ ಐತಿ ತೆಗ್ದಿದ್ದು ಹೊಲ ಹೊಡ್ಯಾಕ. ಇಲ್ಲೆಲ್ಲ ಇದ್ರೊಳಗೆ ಇದಾವೆ, ಆ ಕಡೆಗಿಲ್ಲ. ಈ ಲೈನಾಗ ಕೈ ಬಿಟ್ಟಿವಿ ಎರಡು ಡ್ರಿಪ್, ಈ ಲೈನಿಂದು ಆ ಲೈನಿಂದು. ನಾವು ಅಪ್ಪಾಜಿ ಆ ಕಡೆ ಸೆಣಬು ಬುಗ್ಗಾಕತ್ತೈತಿ ಇದ್ರೊಳಗೆ. ಇದಕ್ಕೆ ಡ್ರಿಪ್ ಹಳ್ಳಿ ಏನಿಲ್ಲ, ಆಯ್ ನೀರು ಚಲೋ ಮಾಡ್ಬೇಕಂತ ಮಾಡೀವಿ. ಕಲೆವು ಮಾಡಿ ಆಯ್ ನೀರು ಚಲೋ ಮಾಡೋದು ಇದಕ್ಕೋಷ್ಟಕ್ಕೂ. ಇವಾಗ ಇದಿಷ್ಟು ಡ್ರಿಪ್ ಹಲ್ಡ್ ಅಂತ ಡ್ರಿಪ್ ಫಸ್ಟ್. ಫೈನಲಿ ಡ್ರಿಪ್ ಹಲ್ಡೋದೆಲ್ಲ ಮುಗೀತು. ಹೊಲ ಹೊಡೆಯೋದು ಮುಗೀತು, ಡ್ರಿಪ್ ಹಲ್ಡೋದು ಮುಗೀತು, ಎಲ್ಲ ಮುಗೀತು. ಈಗ ಇನ್ನೇನು ಸೆಣಬು ಬುಗಿಯೋದು ಮುಗೀತೈತಿ. ಸೆಣಬು ಬುಗಿಯೋದನ್ನು ಹೊಲದ ತುಂಬ. ಆಮೇಲೆ ಏನಿಲ್ಲ, ಮೋಟ್ರ್ ಆನ್ ಮಾಡಿ ಆಯ್ ನೀರು ಬಿಡೋದು ಇದಕ್ಕೆ. ಕಲೆವು ಮಾಡಿ ಆಯ್ ನೀರು ಬಿಡೋದೆ, ಬರೀ ಕಲೆ ಮಾಡೋಣ. ಇವಾಗೆಲ್ಲ ಹೊಲ ಹೊಡೆದೆಲ್ಲ ಸ್ವಚ್ಛ ಮಾಡಿವಲ್ರಿ. ಹೊಲದ ತುಂಬ ಇದು ಸೆಣಬು ಹಾಕೋದು ಇಲ್ಲೇ ಐತೆ ನೋಡ್ರಿ, ಸೆಣಬಿನ ಬೀಜ. ಇದನ್ನು ಫುಲ್ ಹೊಲದ ತುಂಬ ಎಲ್ಲ ಹಾಕೋದು. ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಕಲೆವು ಮಾಡಿ ನೀರು ಬಿಡೋದು. ಗಾಡಿ ಇಲ್ಲಿ ನಿಂತೈತಿ ಫುಲ್ ಹೊಲ ಹೊಡೆದು. ಇಲ್ಲೈತೆ ಸೆಣಬು ಬೀಜ. ನೀವೇನು ಹಾಕ್ತಿರೋ ಹೊಲ್ದಾಗ? ಇವತ್ತಿನ ಲಾಗ್ ಇಷ್ಟು. ಹಂಗೆ ವೀಡಿಯೋಸ್ ಇಷ್ಟ ಆಗಿತ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.